ನಾವು ನಿಜ ಜೀವನದಲ್ಲಿ ಯಾವತ್ತೂ ನಾನು ಯಾವ ಪಕ್ಷಕ್ಕೂ ಕ್ಯಾನ್ವಾಸ್ ಮಾಡಿದ್ದೇ ಇಲ್ಲ. ನಮ್ಗೆ ಎಲೆಕ್ಷನ್ ಬಗ್ಗೆ, ರಾಜಕೀಯದ ಬಗ್ಗೆ ಅರಿವೇ ಕಮ್ಮಿ, ಎಲೆಕ್ಷನ್ ಬಗ್ಗೆ ಹೋಗಲಿ. ಈ ಫಿಲ್ಮಲ್ಲಿ ನಾನು ಹೀರೋ ಪರವಾಗಿ ಕ್ಯಾನ್ವಾಸ್ನಲ್ಲಿ ಹೇಳ್ಬೋದಲ್ಲ ಒಂದಷ್ಟು ವಿಚಾರ? ಹೇಳ್ಬೋದು. ಸಂದೀಪ್, ನೀನು ಬಂದ್ಬಿಡು ಸ್ಟೇಜ್ ಮೇಲೆ. ಬಾ ಸಂದೀಪು, ಶಶಿ. ಹೀರೋ ಪರವಾಗಿ ನಾವು ಕ್ಯಾನ್ವಾಸ್ ಅದು ಹೆಂಗಿತ್ತು ಅಂದರೆ, ಒಂದು 8 ದಿನ ಶೂಟಿಂಗಲ್ಲಿ, ಅಂದರೆ 8 ದಿನ ಕಂಟಿನ್ಯೂಸ್ ಬರೀ ಕ್ಯಾನ್ವಾಸ್ದೇ ಶೂಟ್ ನಡೆಯುತ್ತೆ. ಸಾಂಗು ಸಹ ಇರುತ್ತೆ ಅದರಲ್ಲಿ. ಅದನ್ನು ಮಾಡಿ 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 ನಿದ್ದೆನಲ್ಲೂ ನಮಗೆ ನಿದ್ದೆ ಮಾಡ್ತಿದ್ರು ಅದೇ ಕ್ಯಾನ್ವಾಸ್ ಸೌಂಡೇ ಕೇಳಿಸೋದು, ಅದೇ ಜೈಕಾರಗಳೇ ಕೇಳಿಸೋದು ನನಗೆ. ಅಂದರೆ ಒಂದು ಕಂಟಿನ್ಯೂಸ್ 8 ಡೇಸ್ ಒಂದೇ ಎಪಿಸೋಡು ತುಂಬ ರಿಚ್ ಆಗಿ ತೆಗೆದಿದ್ದಾರೆ, ತುಂಬ ಲ್ಯಾವಿಶ್ ಆಗಿದೆ, ತುಂಬ ಇಂಟೆನ್ಸ್ ಇದೆ. ನಾವು ಏನು ಪಾಲಿಟಿಕ್ಸ್ನ ಬರೀ ನ್ಯೂಸಲ್ಲಿ ಯಾವ ರೀತಿ ನೋಡ್ತಾ ಇರ್ತೀವಿ, ಅಷ್ಟೇ ಕಿಕ್ಕು ಈ ಸಿನಿಮಾದಲ್ಲಿ ಪಾಲಿಟಿಕ್ಸ್ ಕತೆ ಬಗ್ಗೆ ತುಂಬ ಚೆನ್ನಾಗಿ ಹೋಲ್ಡ್ ಇಟ್ಕೊಂಡಿದ್ದಾರೆ. ಶಿವಕುಮಾರ್ ಸರ್ ಕತೆ ತುಂಬ ಚೆನ್ನಾಗಿ ಒಂದು ವಿಚಾರದ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿ ಒಂದಷ್ಟು ವಿಚಾರಗಳನ್ನ ಕಲೆ ಹಾಕಿ ಮಾಡಿರ್ತಕ್ಕಂಥ ಕತೆ. ನನ್ನ ಪಾತ್ರ ಬಂದು ಹೀರೋ ಗೆಳೆಯ, ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರ್ತೀನಿ. ಗೆಳೆಯ ಅಂದರೆ ಎಲ್ಲದಕ್ಕೂ ನನ್ನ ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ಹೀರೋ ನಿಲ್ತಾನೆ ಅನ್ನತಕ್ಕಂಥ ಒಂದು ಕ್ಯಾರೆಕ್ಟರೈಸೇಷನ್ಸು. ಚೇತನ್ ಚಂದ್ರ ಭಾಳ ಸಹಜ ಅಭಿನಯ. ಅವ್ರು ಎಲ್ಲ ಮೂವೀಸು ನೋಡಿದ್ದೀನಿ ನಾನು. ಎಲ್ಲ ಎಮೋಷನ್ಸ್ನೂ ಎಕ್ಸಲೆಂಟಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಯಾವುದು ಅತಿರೇಕ ಅನಿಸಲ್ಲ, ನಾಟಕೀಯ ಅನಿಸಲ್ಲ. ಭಾಳ ಖುಷಿ ಆಗುತ್ತೆ. ಈ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿರೋದು ಅಷ್ಟೇ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಒಂದು ಒಳ್ಳೆ ಚಿತ್ರ, ಓವರಾಲ್ ಒಂದು ಒಳ್ಳೆ ಪ್ಯಾಕೇಜ್, ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಬರೀ ಪಾಲಿಟಿಕ್ಸ್ ಅಂದರೆ ಡೀಪಾಗಿ ಹೋದಾಗ ಒಂದಷ್ಟು ಮ್ಯಾಟರ್ ಆಫ್ ಫ್ಯಾಕ್ಟ್ಸ್ ಹೇಳಿದಾಗ ಎಂಟರ್ಟೈನ್ ಆಗುತ್ತೋ ಇಲ್ವೋ ಅನ್ನೋ ಭಯ ಇಲ್ಲ. ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ವಿನಯ್ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ನಾನು ಸಿನಿಮಾನ ತುಂಬ ಎಂಜಾಯ್ ಮಾಡಿದ್ದೀನಿ. ಈಗ ಸಿನಿಮಾ ಬರ್ತಾ ಇದೆ, ಭಾಳ ಖುಷಿ. ಥ್ಯಾಂಕ್ ಯು